ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರೀಡಿ ಕಲರಿಂಗ್ ಅಲ್ಗೋರಿದಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿಫೈನ್ ಅಥವಾ ಎಕ್ಸ್ಪ್ಲೈನ್ ದ ಗ್ರೀಡಿ ಕಲರಿಂಗ್ ಅಲ್ಗೋರಿದಮ್ ಅಂತ ಕೇಳ್ಬೋದು ಕ್ವಶನ್ ಅನ್ನ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟನ್ನು ಎಕ್ಸಾಮ್ ಅಲ್ಲಿ ಬರೆದ್ರೆ ಸಾಕು. ಸೊ ಫಸ್ಟ್ ಗ್ರೀಡಿ ಕಲರಿಂಗ್ ಅಲ್ಗೋರಿದಮ್ ಅಂತ ಅಂದ್ರೆ ಏನು? ಗ್ರೀಡಿ ಕಲರಿಂಗ್ ಅಲ್ಗೋರಿದಮ್ ಈಸ್ ಯೂಸ್ಡ್ ಟು ಕಲರ್ ದ ವರ್ಟಿಸಿಸ್. ಸೊ ಏನಕ್ಕೆ? ವರ್ಟಿಸಿಸ್ ಗಳನ್ನ ಕಲರ್ ಮಾಡೋದಕ್ಕೆ. ನೋಡಿ ಇಲ್ಲಿ ಎ ಬಿ ಸಿ ಇವುಗಳ ಇದಾವಲ್ಲ, ಸೊ ಇವುಗಳನ್ನ ನಾವೇನಂತ ಕರಿತೀವಿ? ವರ್ಟಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಅವುಗಳನ್ನ ಕನೆಕ್ಟ್ ಮಾಡ್ತಿರುವಂತ ಲೈನ್ ಅನ್ನ ಏನಂತ ಕರಿತೀವಿ? ನಾವು ಎಡ್ಜಸ್ ಅಂತ ಕರಿತೀವಿ. ಸೊ ಈ ಗ್ರೀಡಿ ಕಲರಿಂಗ್ ಅಲ್ಗೋರಿದಮ್ ಏನಕ್ಕೆ ಯೂಸ್ ಆಗೋದು? ಈ ವರ್ಟಿಸಿಸ್ ಗಳನ್ನ ಕಲರ್ ಮಾಡೋದಕ್ಕೋಸ್ಕರ. Of the graph such that no two adjacent vertices have the same color. ಅಂತಂದ್ರೆ adjacent ಅಂತ ಅಂದ್ರೆ ಏನು? ಪಕ್ಕದಲ್ಲಿರೋ. ಸೊ ಸಿಂಪಲ್ ಅಂತ ಅನ್ಕೊಳ್ಳಿ. ನೋಡಿ ಇಲ್ಲಿ ಎ ಇಂದ ಬಿ ಗೆ ನನಗೆ ಡೈರೆಕ್ಟ್ ಎಡ್ಜ್ ಇದೆ ಅಲ್ವಾ? ಸೊ ಎ ಮತ್ತೆ ಬಿ ಏನಾದ್ರು ಅಡ್ಜಸೆಂಟ್ ಆದ್ರು. ನೆಕ್ಸ್ಟ್ ಎ ಇಂದ ಸಿ ಗೆ ಡೈರೆಕ್ಟ್ ಎಡ್ಜ್ ಇದೆ ಅಲ್ವಾ? ಸೊ ಇವಾಗ ಏನಾಯ್ತು? ಎ ಮತ್ತೆ ಸಿ ಅಡ್ಜಸೆಂಟ್ ಆದ್ರು. ನೆಕ್ಸ್ಟ್ ಸಿ ಮತ್ತೆ ಬಿ ಅಡ್ಜಸೆಂಟ್ ಆಗಿದಾವೆ. ಸೊ ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ. ಎ ಬಿ ಸಿ ಡಿ ಇ ಎಫ್. ಸೊ ಇವಾಗ ಯಾರ್ಯಾರು ಅಡ್ಜಸೆಂಟು? ಎ ಮತ್ತೆ ಬಿ ಅಡ್ಜಸೆಂಟ್. ನೆಕ್ಸ್ಟ್ ಬಿ ಮತ್ತೆ ಸಿ ಅಡ್ಜಸೆಂಟ್. ಎ ಮತ್ತೆ ಸಿ ಅಡ್ಜಸೆಂಟ್. ನೆಕ್ಸ್ಟ್ ಡಿ ಮತ್ತೆ ಎಫ್ ಅಡ್ಜಸೆಂಟ್. ಎಫ್ ಮತ್ತೆ ಇ ಅಡ್ಜಸೆಂಟ್. ಇ ಮತ್ತೆ ಡಿ ಅಡ್ಜಸೆಂಟ್. ಸೊ ಈ ರೀತಿ ಡೈರೆಕ್ಟ್ ಎಡ್ಜ್ ಯಾವಕ್ಕಿರುತ್ತೆ ಅವುಗಳನ್ನ ನಾವೇನಂತ ಕರಿಬಹುದು? ಅಡ್ಜಸೆಂಟ್ ವರ್ಟಿಸಿಸ್ ಗಳಂತ, ಅಡ್ಜಸೆಂಟ್ ವರ್ಟಿಸಿಸ್ ಅಂತ ಕರಿಬಹುದು. ಸೊ ಈಗ ಅಡ್ಜಸೆಂಟ್ ವರ್ಟಿಸಿಸ್ ಗಳು ಇರ್ತಾವಲ್ಲ ಪಕ್ಕದಲ್ಲಿರೋ, ಸೊ ಅವುಗಳು ಸೇಮ್ ಕಲರ್ ಬರಬಾರ್ದು. ನೋಡಿ ಇಲ್ಲಿ ನೋ ಟು ಅಡ್ಜಸೆಂಟ್ ವರ್ಟಿಸಿಸ್ ಹ್ಯಾವ್ ದ ಸೇಮ್ ಕಲರ್. ಸೊ ಸೇಮ್ ಕಲರ್ ಬರಬಾರ್ದು. ಅಡ್ಜಸೆಂಟ್ ವರ್ಟೆಕ್ಸ್ ಇರುವಂತವು ಸೇಮ್ ಕಲರ್ ಬರಬಾರ್ದು. ಯೂಸಿಂಗ್ ದ ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್. ಸೊ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಅನ್ನೇ ನಾವೇನಂತ ಕರೆಯೋದು? ಗ್ರೀಡಿ ಮೆಥಡ್ ಅಂತ. ಸೊ ವರ್ಕ್ ಯಾವ ರೀತಿ ಆಗುತ್ತೆ ಅಂತಂದ್ರೆ, ವರ್ಟಿಸಿಸ್ ಆರ್ ಟೇಕನ್ ಇನ್ ಸ್ಪೆಸಿಫಿಕ್ ಆರ್ಡರ್. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ನೀವು ಬೇಕಾಗಿರುವಂತ ಆರ್ಡರ್ ಅಲ್ಲೇ ತಗೋಬಹುದು. ಸೊ ಇದನ್ನ ಫಸ್ಟ್ ಕನ್ಸಿಡರ್ ಮಾಡಬಹುದು, ನೆಕ್ಸ್ಟ್ ಇದನ್ನ ಕನ್ಸಿಡರ್ ಮಾಡಬಹುದು, ನೆಕ್ಸ್ಟ್ ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಯಾವ ರೀತಿ ಕಲರ್ ಕೊಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. Each vertex is given the smallest possible color that is not used by its neighboring vertex. So neighboring ಅಂತ ಅಂದ್ರೆ adjacent vertex ಅಂತಾನೆ ಅರ್ಥ, ಸರಿನಾ? ಸೊ ಪಕ್ಕದಲ್ಲಿ ಇರುವಂತ ವರ್ಟೆಕ್ಸ್ ಯೂಸ್ ಮಾಡಿರಬಾರ್ದು. ಆ ಕಲರ್ ಅನ್ನ ನಾವು ಕೊಡ್ಬೇಕು. ಬರೀ ಎ ಮಾತ್ರ ನಾವು ಕನ್ಸಿಡರ್ ಮಾಡಬಾರ್ದು, ಸಿ ನು ಕೂಡ ಕನ್ಸಿಡರ್ ಮಾಡ್ಬೇಕು, ಸರಿನಾ? ಸೊ ಇವಾಗ ನಾನು ಬಿ ಅಂತ ತಗೊಂಡ್ರೆ ಎ ಮತ್ತೆ ಸಿ ಅಲ್ಲಿ ಆ ಕಲರ್ ಇರಬಾರ್ದು. ನೆಕ್ಸ್ಟ್ ಸಿ ಅಂತ ತಗೊಂಡ್ರೆ ಎ ಮತ್ತೆ ಬಿ ಅಲ್ಲಿ ಆ ಕಲರ್ ಇರಬಾರ್ದು. ನೆಕ್ಸ್ಟ್ ಎ ಅಂತ ತಗೊಂಡ್ರೆ ಸಿ ಮತ್ತೆ ಬಿ ಅಲ್ಲಿ ಆ ಕಲರ್ ಯೂಸ್ ಆಗಿರಬಾರ್ದು. ಸೊ ಆ ರೀತಿ ನಾನು ಕಲರ್ ಅನ್ನ ಕೊಡ್ಬೇಕು. ಪ್ರೋಸೆಸ್ ಕಂಟಿನ್ಯೂ ಟಿಲ್ ಆಲ್ ದಿ ವರ್ಟಿಸಿಸ್ ಆರ್ ಕಲರ್. ಸೊ ಒಂದು ಗ್ರಾಫ್ ಅಲ್ಲಿ ಇರುವಂತ ಎಲ್ಲಾ ವರ್ಟಿಸಿಸ್ ಕಲರ್ ಆಗೋವರೆಗೂ ಕೂಡ ಈ ಒಂದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಚೂಸ್ ಆನ್ ಆರ್ಡರ್ ಆಫ್ ವರ್ಟಿಸಿಸ್. ಸೊ ಫಸ್ಟ್ ನಾನು ಎ ಗೆ ಕಲರ್ ಮಾಡ್ತೀನಿ, ನೆಕ್ಸ್ಟ್ ಬಿ ಗೆ, ನೆಕ್ಸ್ಟ್ ಸಿ ಗೆ. ಸೊ ದಿಸ್ ಇಸ್ ಮೈ ಆರ್ಡರ್. ನೆಕ್ಸ್ಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ವರ್ಟೆಕ್ಸ್ ಅಂಡ್ ಅಸೈನ್ ಇಟ್ ಕಲರ್ 1. ಸೊ ಇವಾಗ ಮೊದಲನೇ ವರ್ಟೆಕ್ಸ್ ಯಾವುದು ಅಂತ ತಗೊಂತೀನಿ ಅಂತ ಹೇಳಿದೀನಿ? ಎ. ಸೊ ವರ್ಟೆಕ್ಸ್ ಎ. ಸೊ ಕಲರ್ 1 ಅಂತ ಕೊಡ್ತೀನಿ. ನೀವು ಕಲರ್ 1 ಅಂತ ಕೊಡ್ಬೋದು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಕಲರ್ ಯೂಸ್ ಮಾಡಿ, ರೆಡ್, ಗ್ರೀನ್, ಯೆಲ್ಲೋ, ಎನಿಥಿಂಗ್, ಸರಿನಾ? ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ವರ್ಟೆಕ್ಸ್. ಸೊ ನೆಕ್ಸ್ಟ್ ವರ್ಟೆಕ್ಸ್ ಯಾವುದು ಅಂತ ಹೇಳಿದೀನಿ? ಬಿ. ನೀವು ಸಿ ಯಾವ್ದು ತಗೋದು. ಸೊ ನೀವು ತಗೊಳ್ಳುವಂತ ಆರ್ಡರ್ ಮೇಲೆ ನೀವು ಕೊಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಬಿ. ಚೆಕ್ ದ ಕಲರ್ ಆಫ್ ಆಲ್ ಇಟ್ಸ್ ನೈಬರ್ ವರ್ಟಿಸಿಸ್. ಸೊ ನೈಬರ್ ವರ್ಟಿಸಿಸ್ ಯಾವುದು? ಎ. ಸೊ ಎ ಗೆ ಆಲ್ರೆಡಿ 1 ಅಂತ ಕೊಟ್ಟಿದ್ದೀನಿ ಕಲರ್. ಸಿ ಗೆ ನಾವು ಇನ್ನು ಕೊಟ್ಟಿಲ್ಲ ಕಲರ್ ಅನ್ನ. ಸೊ ಇವಾಗ ಬಿ ಗೆ ಏನ್ ಮಾಡ್ತೀನಿ ಅಂತಂದ್ರೆ 1 ಅನ್ನ ನಾನು ಕೊಡಕ್ಕಾಗಲ್ಲ. ಕಲರ್ 1 ಅನ್ನ ಕೊಟ್ರೆ ಏನಾಗುತ್ತೆ? ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಸೇಮ್ ಕಲರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಬೇರೆ ಕಲರ್ ಅನ್ನ ಕೊಡ್ತೀನಿ. ವರ್ಟೆಕ್ಸ್ ಬಿ ವಿತ್ ದಿ ಕಲರ್ 2. ಯಾವ್ದಾದ್ರು ಕಲರ್ ಅನ್ನ ಯೂಸ್ ಮಾಡಿ. ರೆಡ್, ಇಲ್ಲಿ ಗ್ರೀನ್ ಯೂಸ್ ಮಾಡಿದ್ರೆ ಇಲ್ಲಿ ರೆಡ್. ಸೊ ಡಿಫರೆಂಟ್ ಕಲರ್ ಅನ್ನ ಯೂಸ್ ಮಾಡಿ. ನೆಕ್ಸ್ಟ್ ಅಸೈನ್ ದ ಕಲರ್ ನಾಟ್ ಯೂಸ್ಡ್ ಬೈ ದ ನೈಬರ್. ಸೊ ನೈಬರ್ ಯೂಸ್ ಮಾಡಿರುವಂತ ಕಲರ್ ಅನ್ನ ನಾವು ಕೊಡಬಾರ್ದು. ಸೊ ಇವಾಗ ಕಲರ್ 2 ಅನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ರಿಪೀಟ್ ಫಾರ್ ಆಲ್ ದಿ ವರ್ಟಿಸಿಸ್. ಸೊ ಆಲ್ ದಿ ವರ್ಟಿಸಿಸ್ ಗೆ ರಿಪೀಟ್ ಮಾಡ್ತಾ ಹೋಗ್ಬೇಕು. ಈಗ ಸಿ ವರ್ಟೆಕ್ಸ್ 1 ಉಳ್ಕೊಂಡಿದೆ. ಸೊ ಇದಕ್ಕೆ ಕಲರ್ ಕೊಡಬೇಕು ಅಂತಂದ್ರೆ 1 ಕೊಡೋಣ? ಇಲ್ಲ, ಆಗಲ್ಲ. ಯಾಕೆ? ಎ ಇಸ್ ದ ಅಡ್ಜಸೆಂಟ್ ವರ್ಟೆಕ್ಸ್, ಆಲ್ರೆಡಿ ಅದು 1 ಇದೆ. ಸೊ ಸೇಮ್ ಬರಬಾರ್ದು. ನೆಕ್ಸ್ಟ್ 2 ನ ಕೊಡೋಣ? 2 ಕೊಡಕ್ಕಾಗಲ್ಲ. ಯಾಕೆ? ಬಿ ಇಸ್ ದ ಅಡ್ಜಸೆನ್ಸಿ ವರ್ಟೆಕ್ಸ್ ವಿಚ್ ಇಸ್ ಹ್ಯಾವಿಂಗ್ ದ ಕಲರ್ 2. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಬೇರೆ ಕಲರ್ ಕೊಡ್ತೀನಿ, ಕಲರ್ ನಂಬರ್ 3. ಸೊ ವರ್ಟೆಕ್ಸ್ ಸಿ ಕ್ಯಾನ್ ಹ್ಯಾವ್ ಕಲರ್ 3. ಸೊ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ ನೋಡಿ. ಇವಾಗ ಈ ತರ ಸ್ಕ್ವೇರ್ ಆಗಿ ಬಂತು ಅಂತ ಅನ್ಕೊಳ್ಳಿ. ಸೊ ದಿಸ್ ಈಸ್ ವರ್ಟೆಕ್ಸ್ ಎಕ್ಸ್, ವೈ, ಝೆಡ್ ಮತ್ತೆ ಯು ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನು ಯಾವ ರೀತಿ ಕಲರ್ ಕೊಡಬೇಕು? ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಆರ್ಡರ್ ಅನ್ನ ತಗೋಬೇಕು ಫಸ್ಟ್.
ಸೊ ಫಸ್ಟ್ ಎಕ್ಸ್ ಅನ್ನ ತಗೊಂತೀನಿ, ನೆಕ್ಸ್ಟ್ ವೈ, ನೆಕ್ಸ್ಟ್ ಝೆಡ್, ನೆಕ್ಸ್ಟ್ ಯು. ಸೊ ಫಸ್ಟ್ ಎಕ್ಸ್ ಗೆ ಯಾವ ಕಲರ್ ಕೊಡೋಣ ಅಂತಂದ್ರೆ ಕಲರ್ ನಂಬರ್ 1 ಅಂತ ಕೊಟ್ಟಿದ್ದೀನಿ. ಸೊ ಇವಾಗ 1 ಅಂತ ಕೊಡ್ಬೋದು, ಇಲ್ಲ ಅಂತಂದ್ರೆ ರೆಡ್ ಗ್ರೀನ್ ಯಾವ್ದಾದ್ರು ಕೊಡ್ಬೋದು. ಸೊ ಈಗ ನೆಕ್ಸ್ಟ್ ವೈ ಅಲ್ವಾ. ಸೊ ಝೆಡ್ ಇಂದು ಕಲರ್ ನನಗೆ ಗೊತ್ತಿಲ್ಲ, ಬಟ್ ನಾನು 1 ಅಂತೂ ಕೊಡಕ್ಕಾಗಲ್ಲ ವೈಗೆ, ಯಾಕೆ ಆಲ್ರೆಡಿ 1 ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಎಕ್ಸ್ ಗೆ. ಸೊ ಏನಾದ್ರು ವೈಗೆ 1 ಅಂತ ಕೊಟ್ರೆ ಏನಾಗುತ್ತೆ, ಇಲ್ಲಿ ಅಡ್ಜಸೆನ್ಸಿ ವರ್ಟೆಕ್ಸ್ ಗಳು ಸೇಮ್ ಆಗ್ಬಿಡ್ತಾವೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ವೈಗೆ 2 ಅಂತ ಕೊಡ್ತೀನಿ, ಸರಿನಾ. ಸೊ ಇವಾಗ ಎಕ್ಸ್ ಗೆ 1, ವೈಗೆ 2 ಆಯ್ತು. ನೆಕ್ಸ್ಟ್ ಝೆಡ್ ಗೆ ಅಂತ ಬಂದಾಗ ಝೆಡ್ಡಿನ ಅಡ್ಜಸೆನ್ಸಿ ವರ್ಟೆಕ್ಸ್ ಗಳು ಯಾವ್ಯಾವು, ವೈ ಮತ್ತೆ ಯು. ಸೊ ಇವಾಗ ವೈಗೆ ಏನಂತ ಕೊಟ್ಟಿದ್ದೀನಿ, ಆಲ್ರೆಡಿ ನಾನು 2 ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಝೆಡ್ ಗೆ 1 ಅಂತ ಕೊಡ್ಬೋದಾ, ಎಸ್. ಸೊ ಝೆಡ್ ಗೆ 1 ಅಂತ ಕೊಟ್ಟು ನೋಡಿರ್ತೀನಿ, ಆಮೇಲೆ ಏನಾದ್ರು ಚೇಂಜಸ್ ಮಾಡಬೇಕು ಅಂತಂದ್ರೆ ಮಾಡೋದು. ಸೊ ಇವಾಗ ಝೆಡ್ ಇಂದ ಏನಿದೆ 1 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು, ಯು. ಸೊ ಅಡ್ಜಸೆನ್ಸಿ ವರ್ಟೆಕ್ಸ್ ಗಳು ಯಾವ್ಯಾವ ಕಲರ್ ಅಲ್ಲಿ ಇದಾವೆ, ಇದು ಕೂಡ 1 ಇದೆ, ಇದು ಕೂಡ 1 ಇದೆ. ಸೊ ಇವಾಗ ನಾನು ಇಲ್ಲಿ ಏನಂತ ಕೊಡ್ಬೋದು, 2 ಅಂತ ಕೊಡ್ಬೋದು ಬೇಕಿದ್ರೆ, ಯು ಈಸ್ 2. ಸೊ ಇಲ್ಲಿ ಅಡ್ಜಸೆನ್ಸಿ ವರ್ಟೆಕ್ಸ್ ಗಳು ಯಾವ ಕೂಡ ರಿಪೀಟ್ ಆಗಿಲ್ಲ, ಸೇಮ್ ಕಲರ್ ನೋಡಿ, 1 2 1 2, ನೆಕ್ಸ್ಟ್ 1 2 1 2 1 2 1 2. ಸೊ ಕಲರ್ ಆಲ್ಟರ್ನೇಟಿವ್ ಇದೆ ಹೊರತು ಸೇಮ್ ಕಲರ್ ಬಂದಿಲ್ಲ. ಸೊ ಈ ರೀತಿ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ 3 ಕಲರ್ ಯೂಸ್ ಆಯ್ತು, ಇಲ್ಲಿ ಕೇವಲ 2 ಕಲರ್ ಮಾತ್ರ ಯೂಸ್ ಆಯ್ತು. ಸೊ ಈ ರೀತಿ ಡಿಫರೆಂಟ್ ಸಿನಾರಿಯೋಸ್ ಬರ್ತಾ ಹೋಗ್ತವೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀನಿ, ಅವುಗಳನ್ನೆಲ್ಲವೂ ಕೂಡ ನೀವು ನೋಡ್ಬೋದು. ಸೊ ಅದು ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ಅಪ್ಲಿಕೇಶನ್ ಅಂತ ಬಂದಾಗ ಶೆಡ್ಯೂಲಿಂಗ್. ಸೊ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ಶೆಡ್ಯೂಲ್ ಮಾಡ್ಬೇಕಾದ್ರೆ ಯಾವ ಸಬ್ಜೆಕ್ಟ್ ಅಂತ ಇನ್ನೂ ಸ್ಟಾರ್ಟಿಂಗ್ ಗೊತ್ತಿರಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಒಂದೊಂದು ಟೈಮ್ ಸ್ಲಾಟ್ಗೆ ಒಂದೊಂದು ಕಲರ್ ಅನ್ನ ಕೊಟ್ಕೊಂಡು ಹೋಗ್ಬೋದು. ಆಮೇಲೆ ಬೇಕಾದ್ರೆ ಆ ಕಲರ್ ಪ್ರಕಾರ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಅಲಾಟ್ ಮಾಡ್ಬೋದು. ನೆಕ್ಸ್ಟ್ ಮ್ಯಾಪ್ ಕಲರಿಂಗ್. ಸೊ ಮ್ಯಾಪ್ ಕಲರಿಂಗ್ ಅಂತ ಬಂದಾಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಕೂಡ ಲೇಕ್ ಇದೆ, ಏನಾದ್ರೂ ವಾಟರ್ ಸೋರ್ಸ್ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ಯಾವ್ದಾದ್ರು ಒಂದು ಕಲರ್ ಅನ್ನ ಕೊಡ್ತಾರೆ. ಲ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೊಂದು ಕಲರ್. ಮೌಂಟೇನ್ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೊಂದು ಕಲರ್. ಸೊ ಈ ರೀತಿ ಮ್ಯಾಪ್ ಕಲರಿಂಗ್ ಯೂಸ್ ಮಾಡಬಹುದು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಅಸೈನ್ಮೆಂಟ್ ಇನ್ ವೈರ್ಲೆಸ್ ನೆಟ್ವರ್ಕ್. ಸೊ ವೈರ್ಲೆಸ್ ನೆಟ್ವರ್ಕ್ ಗಳಲ್ಲಿ ಫ್ರೀಕ್ವೆನ್ಸಿ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತಲ್ಲ, ಸೊ ಈ ಫ್ರೀಕ್ವೆನ್ಸಿಗೆ ಒಂದೊಂದು ಕಲರ್ ಅನ್ನ ಕೊಟ್ಟಿರ್ತಾರೆ. ಸೊ ನೀಟಾಗಿ ಇಷ್ಟು ಎಕ್ಸಾಮ್ ಅಲ್ಲಿ ಬರೆದ್ರೆ ನಿಮ್ಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಸಿಗುತ್ತೆ, ಈ ಒಂದು ಕ್ವಶನ್ ಏನಾದ್ರು ಬಂದ್ರೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.